श्रीवरविन्द्यशिरोधिनिवासिनि विष्णुविलासिनि विष्णुनुते भगवति देवि भक्तकुटुम्बिनि भूरिकुटुम्बिनि भूरिकृते जय जय हे महिषासुरमर्दिनि रञ्जकवर्धिनि रोषिणि गिरिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रञ्जकवर्धिनि शैलसुते। ನಾನು BK ಮುತ್ತಪ್ಪ, ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಗ್ರಾಮದವನು. ನನ್ನ ವಿದ್ಯಾಭ್ಯಾಸ PUC, ನಂತರ ಅಗ್ರಿಕಲ್ಚರ್ ಡಿಪ್ಲೊಮಾ. ನಾನು 1986ರ ನಂತರ ವುಡ್ಡೂರ್ ಫಾರ್ಮ್ ಎಂಬ ಒಂದು ಸಂಸ್ಥೆಯಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಎಲ್ಲ ಇರುವಂಥ ಒಂದು ಸಂಸ್ಥೆಯಲ್ಲಿ ನಾನೊಂದು 10 ವರ್ಷ ಕೆಲಸ ಮಾಡಿದ್ದೇನೆ. ನಂತರ 2004ರಲ್ಲಿ ಫಲದ ಆಗ್ರೋ ರಿಸರ್ಚ್ ಫೌಂಡೇಶನ್ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದೆ. ಇದು ಬೆಂಗಳೂರಿನ ಒಂದು ಪ್ರಸಿದ್ಧ ಸಂಸ್ಥೆ. ಔಷಧೀಯ ಸಸ್ಯಗಳನ್ನು ಬೆಳೆಸುವುದು, ಸಂಸ್ಕರಣೆ ಮಾಡುವುದು ಮತ್ತು ಪಾಲನೆ ಮಾಡುವುದು ಮತ್ತು ಮಾರಾಟ ಹಾಗೂ ರಫ್ತು, ಈ ಥರದ ಒಂದು ವ್ಯವಸ್ಥೆ ಈ ಫಲದ ಆಗ್ರೋ ರಿಸರ್ಚ್ ಫೌಂಡೇಶನ್ನವರ ಕೆಲಸ. ಇಲ್ಲಿ ನಾನು ಕೆಲವು ಸಸ್ಯಗಳನ್ನು ಬೆಳೆಸುವುದು, ಸಂಸ್ಕರಣೆ ಮಾಡುವ ವಿಷಯದಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ ನಾನಲ್ಲಿ ಕೆಲಸ ಮಾಡಿದೆ. ಅಲ್ಲಿರುವಾಗಲೇ ನಾನು ಬೆಂಗಳೂರಿನ GKVK ಎಂಬ ಒಂದು ಸಂಸ್ಥೆಯಲ್ಲಿ ನಾನು ಪ್ರಾಯೋಗಿಕವಾಗಿ ಒಂದು 3 ತಿಂಗಳ ಔಷಧೀಯ ಸಸ್ಯಗಳ ತರಬೇತಿಯನ್ನು ಪಡೆದಿದ್ದೇನೆ. ನಂತರ 2008ರಲ್ಲಿ ಮೂಡಬಿದ್ರಿಯ ಹೆಸರಾಂತ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇವರ ಆಯುರ್ವೇದ ಸಂಸ್ಥೆಯಾದ ಶೋಭಾವನ ಹಾಗೂ ಫಾರ್ಮಸಿ, ಆಳ್ವಾಸ್ ಫಾರ್ಮಸಿ, ಇಲ್ಲಿ ಮೊದಲಿಗೆ ನಾನು ಫಾರ್ಮಸಿಯಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿದೆ. ನಂತರ ನನ್ನನ್ನು ಶೋಭಾವನ ಹರ್ಬಲ್ ಗಾರ್ಡನ್ ಇಲ್ಲಿ ನನ್ನನ್ನು ಸೇರಿಸಿಕೊಂಡರು. ಇದು ನನ್ನ ಪಾಲಿಗೆ ಒಂದು ಚಿನ್ನದ ಗಣಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ಹಲವಾರು ಔಷಧೀಯ ಸಸ್ಯಗಳು ಹಾಗೂ ಅದರ ಉಪಯೋಗ ಎಲ್ಲವನ್ನು ಸವಿವರವಾಗಿ ಬೆಳೆಸಿ ಇದ್ದಾಗಿದೆ. ಡಾಕ್ಟರ್ ಮೋಹನ್ ಆಳ್ವಾ ಅವರು ಆಯುರ್ವೇದ ಡಾಕ್ಟರ್ ಆದ ಕಾರಣ ಇಲ್ಲಿ ವಿಶೇಷವಾದ ವನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಜ್ಞಾನ ಸಂಪಾದನೆಯನ್ನು ಮಾಡುವುದಕ್ಕೆ ಅವಕಾಶ ಲಭಿಸ್ತದೆ. ನನಗೆ ಮೊದಲಿನಿಂದಲೂ ಯಾವುದೇ ವಿಷಯವನ್ನು ನೋಡಿದಾಗ ಅದನ್ನು ಇನ್ನೊಂದು ಪುಸ್ತಕದಲ್ಲಿ ಟಿಪ್ಪಣಿಯಾಗಿ ಬರೆಕೊಳ್ಳುವಂಥ ಒಂದು ಹವ್ಯಾಸ ನನ್ನಲ್ಲಿತ್ತು. ಹಾಗೆ ಇಲ್ಲಿ ಸಹ ಅದೆಷ್ಟೋ ವಿದ್ಯಾರ್ಥಿಗಳು, ಜ್ಯೋತಿಷ್ಯರು, ಪ್ರಕೃತಿ ಆರಾಧಿಕರು, PhD ಮಾಡುವ ವಿದ್ಯಾರ್ಥಿಗಳು, ತುಂಬ ಜ್ಞಾನಿಗಳು ಬರ್ತಾ ಇರ್ತಾರೆ. ಅವರ ಕೆಲವು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೇನೆ ಹಾಗೂ ಅವರಲ್ಲಿರುವಂಥ ಅಮೂಲ್ಯ ಮಾಹಿತಿಗಳನ್ನು ಟಿಪ್ಪಣಿಯಾಗಿ ಬರೆದಿಡುವಂಥ ಒಂದು ಹವ್ಯಾಸ ನನ್ನಲ್ಲಿತ್ತು. ಹಾಗೆಯೇ 2013ರಲ್ಲಿ ನಾನು ಶೋಭಾವನಕ್ಕೆ ಬರುವ ದಾರಿಯಲ್ಲಿ ನನ್ನ ಮೋಟ್ರ್ ಬೈಕ್ನಲ್ಲಿ ಬರುವಾಗ
ಎದುರಿನಿಂದ ಪಿಕಪ್ ಗಾಡಿಯೊಂದು ನನಗೆ ಡಿಕ್ಕಿ ಹೊಡೆದು ನನ್ನ ಎಡಕಾಲು ಸಂಪೂರ್ಣ ಮುರಿದು ಹೋಯಿತು. ಈ ಸಂದರ್ಭದಲ್ಲಿ ನಾನು ಆಪರೇಷನ್ ಚಿಕಿತ್ಸೆ ಮಾಡಿದರೂ 6 ತಿಂಗಳು ನನಗೆ ವಿಶ್ರಾಂತಿ ಬೇಕಾಯಿತು. ಈ ವಿಶ್ರಾಂತಿ ಟೈಮ್ನಲ್ಲಿ ನಾನು ಕೆಲವೊಂದು ಪುಸ್ತಕಗಳನ್ನು ನಾನು ಓದಿದೆ. ಹಿತ್ತಲಲ್ಲಿ ಜ್ಯೋತಿಷ್ ವಿದ್ವಾನ್ ನಾಗೇಂದ್ರ ಭಟ್ ಇವರ ಪುಸ್ತಕಗಳು ಹಾಗೂ ಬೇರೆ ಬೇರೆ ಆಯುರ್ವೇದ ಪುಸ್ತಕಗಳು ನನಗೆ ಓದಲಿಕ್ಕೆ ಅವಕಾಶ ಸಿಕ್ಕಿತು. ಹಾಗೆ ಕೆಲವು ಪುಸ್ತಕಗಳಲ್ಲಿ ನನಗೆ ಬೇಕಾಗಿರುವಂಥ ವಿಷಯಗಳನ್ನು ನಾನು ಟಿಪ್ಪಣಿಯಾಗಿ ಬರೆದುಕೊಂಡೆ. ನಂತರ ಇವತ್ತಿಗೆ ಒಂದು 10 ವರ್ಷ ಕಳೆಯಿತು. ಆದರೆ ಈ ಎಲ್ಲ ವಿಷಯಗಳನ್ನು ನಾನು ಹಸ್ತಪ್ರತಿಯಲ್ಲಿ ಬರೆದು ಇಟ್ಟುಕೊಂಡಿದ್ದೆ. ಆದರೆ ಕೆಲವು ನನ್ನ ಹಿತೈಷಿಗಳು ಈ ಹಸ್ತಪ್ರತಿಯನ್ನು ನೋಡಿ ಇದನ್ನು ಪುಸ್ತಕ ರೂಪಕ್ಕೆ ತರುವ ಎಂಬುದಾಗಿ ನನಗೆ ಎಲ್ಲ ರೀತಿಯ ಸಲಹೆಯನ್ನು ಕೊಟ್ಟರು. ಹಾಗೆಯೇ ನಾನು ವೃಕ್ಷವನ ದೀಪಿಕಾ ಎಂಬ ಈ ಪುಸ್ತಕವನ್ನು ಬರೆಯಲು ನನಗೆ ಎಲ್ಲರ ಒಂದು ಸಹಾಯವೂ ಲಭಿಸಿತು. ಈ ವೃಕ್ಷವನ ದೀಪಿಕಾ ಎಂಬ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಅಳವಡಿಸಿದ್ದೇನೆ. ವೇದ ಕಾಲದಿಂದ 17ನೇ ಶತಮಾನದವರೆಗೆ ವೃಕ್ಷಗಳ ಬಗ್ಗೆ ಋಷಿಮುನಿಗಳು ತುಂಬ ವಿಶೇಷವಾದ ಮಾಹಿತಿಗಳನ್ನು ಸೂಕ್ಷ್ಮವಾಗಿ ಬರೆದಿದ್ದಾರೆ. ಅಂಥ ವಿಷಯಗಳನ್ನು ಈ ಪುಸ್ತಕದಲ್ಲಿ ಸ್ವಲ್ಪವಾಗಿ ನಾನು ವಿವರಿಸಿದ್ದೇನೆ. ಹಾಗೆಯೇ ವೃಕ್ಷವನ ದೀಪಿಕಾ ಈ ಪುಸ್ತಕದಲ್ಲಿ ರಾಶಿ, ನವಗ್ರಹ, ನಕ್ಷತ್ರ, ಸತ್ಯನಾರಾಯಣವನ ಹಾಗೂ ಅನಂತ ಪದ್ಮನಾಭವನ, ಮಹಾ ಸರಸ್ವತಿ ವನ, ಸೂರ್ಯನಾರಾಯಣವನ, ತೀರ್ಥಂಕರ ವನ ಇಂಥ ಅನೇಕ ವನಗಳನ್ನು ಮಾಡುವಂಥ ಈ ಜಮೀನಿನ ಭೂಮಿಯ ಮೇಲೆ ಯಾವ ಥರ ಮಾಡಬಹುದು, ಯಾವ ವಾಸ್ತುವನ್ನು ಉಪಯೋಗಿಸಬೇಕು, ಯಾವ ದಿಕ್ಕಿನಲ್ಲಿ ಯಾವ ವೃಕ್ಷವನ್ನು ಹಾಕಬೇಕು ಮತ್ತು ಆ ವೃಕ್ಷದ ಹೆಸರುಗಳು ಎಲ್ಲವನ್ನು ನಕ್ಷೆ ಸಮೇತವಾಗಿ ವಿವರಿಸಿದ್ದೇವೆ. ಈ ಪುಸ್ತಕವು ತುಂಬ ಜನರಿಗೆ ಲಭಿಸಲಿ ಎಂಬುದು ನಮ್ಮ ಆಸೆ. ಹಾಗೆ ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಎಲ್ಲರೂ ಸಕಲ ಜೀವರಾಶಿಗಳಿಗೆ ಅನುಕೂಲವಾಗುವಂತೆ ಪ್ರಕೃತಿಯಲ್ಲೇ ಅವರ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದರು. ಈಗಲೂ ಭೂತಾರಾಧನೆ, ನಾಗಾರಾಧನೆ, ದೇವತಾ ಪೂಜೆ ಇಂತಹ ಪೂಜೆಗಳನ್ನು ಮಾಡಬೇಕಾದರೆ ವೃಕ್ಷವೇ ಮೂಲ, ಈ ಸಸ್ಯ ಸಂಕುಲವೇ ಮೂಲ, ಈ ಸಸ್ಯ ಸಂಹಿತೆಯೇ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು, ದ್ರವ್ಯಗಳು ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಆ ಎಲ್ಲ ವಿಷಯಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಹಾಗೆಯೇ ಈ ಪುಸ್ತಕದಲ್ಲಿ ಇನ್ನೊಂದು ವಿಶೇಷ ಮಾಹಿತಿ ಅಂತ ಹೇಳಿದರೆ, ಕವಿರಾಜ ಕಾಳಿದಾಸ ವಿರಚಿತ ವೈದ್ಯ ಮನೋರಮ ಈ ಪುಸ್ತಕದ ಕೆಲವು ಆಯ್ದ ಭಾಗಗಳನ್ನು, ಕೆಲವು ಸುಲಭ ರೀತಿಯ ಸರಳ ರೀತಿಯ ಚಿಕಿತ್ಸಾ ಕ್ರಮಗಳನ್ನು ಈ ಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಇದು ತುಂಬ ಉಪಯುಕ್ತ. ಕೆಲವು ಔಷಧಿ ದ್ರವ್ಯಗಳನ್ನು ಒಟ್ಟು ಸೇರಿಸಿ ಮನೆಯಲ್ಲಿಯೇ ನಾವು ನಮಗೆ ಬರುವಂಥ ಕೆಲವು ಸಾಮಾನ್ಯ ಕಾಯಿಲೆಗಳಿಗೆ ಔಷಧಿಯನ್ನು, ಕಷಾಯವನ್ನು, ಚೂರ್ಣವನ್ನು ತಯಾರಿಸಿ ಉಪಯೋಗಿಸುವಂಥ ಒಂದು ಸರಳ ರೂಪದ ಪದ್ಧತಿ ಇದು ಈ ಪುಸ್ತಕದಲ್ಲಿದೆ. ಈ ಪುಸ್ತಕಕ್ಕೆ ಎಲ್ಲರೂ ಸಹಕರಿಸಬೇಕೆಂಬುದು ನನ್ನ ಅಭಿಲಾಷೆ. ಶಾಲೆ, ಕಾಲೇಜು, ಆಯುರ್ವೇದ ಸಂಸ್ಥೆ, ವಿದ್ಯಾರ್ಥಿಗಳು, ಆಯುರ್ವೇದ ಕಾಲೇಜುಗಳು, ವಿದ್ವಾಂಸರು, ಸಂಶೋಧಕರು, ಪ್ರಕೃತಿ ಆರಾಧಕರು ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಹಾಗೂ ನಮ್ಮ ಈ ಕರ್ನಾಟಕದಲ್ಲಿ, ತುಳುನಾಡಿನಲ್ಲಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದೆಷ್ಟೋ ದೇವಸ್ಥಾನಗಳಿವೆ, ನಾಗಾಲಯಗಳಿವೆ, ನಾಗಬನಗಳಿವೆ. ಇಂಥ ಕಡೆಗಳಲ್ಲಿ ನಮ್ಮ ಋಷಿಮುನಿಗಳ ಋಷಿ ಪರಂಪರೆಯು ಎಲ್ಲ ಸಸ್ಯ ಸಂಪತ್ತನ್ನೇ ಹಾಕಿಕೊಂಡು ಪೂಜಿಸ್ತಾ ಇದ್ದರು. ಇವಾಗ ಸ್ವಲ್ಪ ಕಡಿಮೆಯಾಗಿದೆ. ಮುಂದಕ್ಕೆ ನಮ್ಮ ಪ್ರಕೃತಿ ಉಳಿಸಬೇಕು, ನಾವು ಈ ಪ್ರಕೃತಿಯೊಟ್ಟಿಗೆ ಬದುಕಬೇಕು ಎಂದಾದರೆ ದೇವಸ್ಥಾನಗಳಲ್ಲಾದರೂ ಇದನ್ನು ಅಳವಡಿಸಬೇಕೆಂದು ನನ್ನ ಆಶೆ. ಹಾಗೂ ಈ ಪುಸ್ತಕದಲ್ಲಿ
ಅನುಸೂಚಿಯಲ್ಲಿ ಈ ಪುಸ್ತಕದಲ್ಲಿ ಏನೆಲ್ಲ ಗಿಡ ಮರಗಳಿವೆಯಾ ಆ ಎಲ್ಲ ಗಿಡ ಮರಗಳ ಸರಳ ರೂಪದ ಫೈಂಡ್ ಔಟ್ ಮಾಡುವಂಥ ಒಂದು ಪದ್ಧತಿ, ಅಂದರೆ ಬೊಟಾನಿಕಲ್ ನೇಮ್ ಸಂಸ್ಕೃತ ಹೆಸರು ಅಥವಾ ಲೋಕಲ್ ಹೆಸರು ಅಥವಾ ತುಳು ಹೆಸರುಗಳನ್ನು ಇದರಲ್ಲಿ ಬರೆಯಲಾಗಿದೆ. ಇದನ್ನು ತಿಳ್ಕೊಳ್ಳುವಂಥ ಎಲ್ರಿಗೂ ತಿಳ್ಕೊಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಈ ಪುಸ್ತಕದಲ್ಲಿ ಮಾಡಿದ್ದೇವೆ. ಮತ್ತೊಂದು, ನಾನು ನನ್ನ ಎಲ್ಲ ಸ್ನೇಹಿತರಲ್ಲಿ ಬೇಡಿಕೊಳ್ಳೋದು, ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕವಾಗಿ ಹಾಗೂ ಕೆಲವು ವೈಜ್ಞಾನಿಕವಾಗಿ ಸಹಕರಿಸಿದಂಥ ಸಮಸ್ತ ನನ್ನ ಅಭಿಮಾನಿ ಬಂಧುಗಳಿಗೆ, ನನ್ನ ಹಿತೈಷಿಗಳಿಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಈ ಪ್ರತಿಯೊಬ್ಬರೂ ಈ ಪುಸ್ತಕಗಳನ್ನು ಖರೀದಿಸಿ ತಮ್ಮ ಜ್ಞಾನವನ್ನು ಸಂಪಾದಿಸಿ ಅಭಿವೃದ್ಧಿಗೊಳಿಸಿ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಅವಕಾಶವು ನಿಮಗೆ ಲಭಿಸಲಿ.